ನಿಮ್ಮ ಹೆಸರೇನು ಹೇಳಮ್ಮ? ಲಕ್ಷ್ಮಿ ಅಂತ ಹೇಳಿ. ಎಷ್ಟು ಏಜ್ ನಿಮಗೆ? ನನಗೆ 50. ಯಾವ ಊರು ನಿಮ್ಮದು? ನಮ್ದು ಮಳವಳ್ಳಿ. ಮಳವಳ್ಳಿಯಿಂದ ಬಂದಿದ್ರಿ? ಮಂಡ್ಯ ಜಿಲ್ಲೆಯಲ್ಲಿ. ಮಳವಳ್ಳಿನೇ ಇರೋದು ಸರ್ ಇವತ್ತು. ವೆರಿ ಗುಡ್ ಅಪ್ಪ. ನಿಮಗೆ ಏನು ಆರೋಗ್ಯ ಇಶ್ಯೂ ಇತ್ತು? ಫಸ್ಟ್ ನನಗೆ ಸರ್ ಯೂರಿಕ್ ಆಸಿಡ್ ಆಗಿತ್ತು. ಯೂರಿಕ್ ಆಸಿಡ್ ಆಗಿ ನನಗೆ ಸ್ಟೋನ್ ಆಗಿ ಅದು 15% ಸ್ಟೋನ್ ಆಗಿತ್ತು, 15 ಪಾಯಿಂಟ್. ಅವಾಗ ನನಗೆ ಬ್ಲಡ್ ವಾಮಿಟ್ ಆಗಕ್ಕೆ ಇರುತ್ತು. ಬ್ಲಡ್ ವಾಮಿಟ್ ಆಗಕ್ಕೆ ಇರದಾಗ ನಾನು ತಿಳ್ಕೊಂಡಿದ್ದು ನಂದೇ ಕಲ್ಪನೆ, ಬ್ಲಡ್ ಕ್ಯಾನ್ಸರ್ ಆಗಿರ್ಬೇಕು, ಇನ್ನೇನು ಎಲ್ಲ ಆಸ್ತಿ ಪಾಸ್ತಿ ಮಾರಿ ಸಾಯೋದ್ರ ಬದಲು ಮಕ್ಕಳು ಮದುವೆ ಮಾಡ್ಬಿಟ್ಟು ತಗೋಣ ಅಂತ ಮುಚ್ಚಿಟ್ಬಿಟ್ಟೆ. ಮುಚ್ಚಿಟ್ಟಾದ್ಮೇಲೆ ಹಂಗೆಲ್ಲ ಹಿಂಗಾಗಿ ನಮ್ ಕಿರಿ ಮಕ್ಳಿಗೆ ಗೊತ್ತಾದಾಗ ಅವಳು ಇಲ್ಲ ನಾನು ಸತ್ತೋಗ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಆಟ ಮಾಡಿ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ಲು. ಆವಾಗ ಸ್ಕ್ಯಾನ್ ಮಾಡಿದಾಗ ಬ್ಲಡ್ ಕಟ್ಟಿದೆ ಅಂತೇಳಿ ಆಪರೇಷನ್ ಮಾಡಿ ಅದು ಸ್ಟೋನ್ ತೆಗೆದು ಕ್ಲಿಯರ್ ಮಾಡಕ್ಕೆ ಅಂತೇಳಿ 1 ವರ್ಷಕ್ಕೆ ಟ್ಯಾಬ್ಲೆಟ್ ಕೊಟ್ರು ಸರ್. ಆ 1 ವರ್ಷಕ್ಕೆ ಟ್ಯಾಬ್ಲೆಟ್ ಕೊಟ್ರಲ್ಲ ನೋಡಿ, ಆ ಟ್ಯಾಬ್ಲೆಟ್ ನನಗೆ ಕಾಲು ತುಂಬಾ ಪೇನ್ ಬರಕ್ಕಿರುತ್ತು. ಆಮೇಲೆ ನನಗೆ ಕತ್ತು ಎಳ್ತಾ ಬಂತು, ನಿದ್ರೆ ಬಂದಿಲ್ಲ, ಕೈಕಾಲೆಲ್ಲ ಎಳ್ತಾ, ಆಮೇಲೆ ಊಟ ಮಾಡಿದ್ರೆ ವಾಮಿಟ್ ಆಗ್ತಿತ್ತು ನೈಟ್. ಅದು ಇಲ್ಲ 3 ಗಂಟೆ ರಾತ್ರಿ ಇಲ್ಲ 11 ಗಂಟೆ ರಾತ್ರಿ ತಿಂದ ಊಟಲ್ಲಿ ವಾಮಿಟ್ ಆಗ್ತಿತ್ತು. ನಿಮ್ಮ ಹತ್ರ ಬಂದ ಮೇಲೆ ಯಾವ ತಿಂಗಳಲ್ಲಿ ಬಂದ್ರಿ ನಮ್ಮ ಹತ್ರ? ನನಗೆ 1 ವರ್ಷದ ಮೇಲಾಗಿದೆ ಸರ್. 1 ವರ್ಷದ ಮೇಲೆ ಅಂದ್ರೆ 2024ರಲ್ಲಿ ಬಿಗಿನಿಂಗ್ ಅಲ್ಲಿ 1 ವರ್ಷದ ಮೇಲಾಗಿದೆ. 1 ವರ್ಷದ ಮೇಲೆ 2 ತಿಂಗಳು 3 ತಿಂಗಳು ಆಗಿದೆ. ಆದ್ರೆ ಬಂದ ಮೇಲೆ ಅವತ್ತಿನಿಂದ ಇವತ್ತವರೆಗೂ ಗ್ಯಾಸ್ಟ್ರೋ ಸಪೋರ್ಟ್ ಫಸ್ಟ್ ಕೊಟ್ರು. ಇವತ್ತುವರೆಗೂ ಒಂದಿನ ನಾನು ವಾಂತಿ ಮಾಡ್ಕೊಂಡಿಲ್ಲ, ನಿಮ್ದೇ ನಿದ್ರೆ ಮಾಡ್ತೀನಿ, ಎಲ್ಲ ಹೋಗಿ ನನ್ನ ಕಾಲ್ ನೋವು 30% ಇದೆ. ವೆರಿ ಗುಡ್ ಅಮ್ಮ, ಭಾರಿ ಖುಷಿ. ಅಂದ್ರೆ ನೀವೇನ್ ಇದ್ ಮಾಡಿದ್ದೀರಾ ಸರ್ ಎಲ್ಲ ಯೂಸ್ ಮಾಡ್ತೀನಿ. ಆಹಾರ ಪದ್ಧತಿ ನಾನು ಏನೇನು ಹೇಳಿದ್ದೀನಿ ಎಲ್ಲಾನು ಕರೆಕ್ಟ್ ಆಗಿ, ಅಗಸೆ ಮಜ್ಜಿಗೆ, ಹಸಿ ತರಕಾರಿ ಜ್ಯೂಸ್, ಅದಕ್ಕೇನೆ ಆಹಾರನೇ ಔಷಧಿ ಅಂತ ಹೇಳ್ತೀನಲ್ಲ, ಪ್ರತಿಯೊಂದು ಯೂಸ್ ಮಾಡ್ತೀನಿ ಸರ್. ಆದ್ರೆ ಒಟ್ಟಲ್ಲಿ ನನ್ನ ಪಾಲಿಗೆ ಇವತ್ತು ನಾವು ಬದುಕಿದ್ದೀವಿ ಅಂದ್ರೆ ನೀವು ದೇವರು. ಇಲ್ಲಮ್ಮ, ಅದು ಯಾಕೆಂದ್ರೆ ನಾನು ಬದುಕುವಂತ ಸ್ಕೋಪ್ ಕಳ್ಕೊಂಡಿದ್ದೆ ಸರ್. ನನ್ ಫಸ್ಟ್ ಏನಾಗ್ತಿತ್ತು ಅಂದ್ರೆ ಅನ್ನನ ಫುಲ್ ಕಟ್ಬಿಡ್ತಿದ್ದೆ, ಆಮೇಲೆ ರಕ್ತ ವಾಮಿಟ್ ಆಗ್ತಿತ್ತು. ಅದು ರಕ್ತ ಕಟ್ಕೊಂಡು ಮುಸುರು ತರ ವಾಂತಿ ಐತಿತ್ತು. ನಿಮ್ಗೆ ರೆಕಾರ್ಡ್ ಎಲ್ಲ ಕಳ್ಸಿಕೊಟ್ಟಿದ್ದೀನಿ ನಾನು, ಅದು ನನ್ಗೆ ಏನಾನ ಆಯ್ತಿತ್ತು ಅಂತ ಸರ್. ಆಮೇಲೆ ಅದಲ್ದೇನೆ ಸರ್ ಸುಮಾರು 5 ಹಾಸ್ಪಿಟಲ್ ಟ್ರೀಟ್ಮೆಂಟ್ 2 ವರ್ಷ ತಗೊಂಡಿದ್ದೀನಿ, ಏನು ಪ್ರಯೋಜನ ಆಗಿರ್ಲಿಲ್ಲ. ದಪ್ಪ ಆಗ್ಬಿಟ್ಟೆ. ಅವಾಗ ವೇಟೇಜ್ ದಿನಕ್ಕೆ ಜಾಸ್ತಿ ಆಯ್ತಾ ಬಂದೆ. ಇವಾಗ ಮೊದ್ಲಕ್ಕೆ ಇವಾಗ ನನ್ಗೆ ಹೊಟ್ಟೆ ಎಲ್ಲ ಕರಗಿದೆ. ಆಮೇಲೆ ಇಷ್ಟು ಕೂತ್ಕೊಂಡ್ರು ನನ್ಗೆ ಆಯ್ತಿರ್ಲಿಲ್ಲ, ಗಾಡಿ ಹತ್ತಕ್ ಆಯ್ತಿರ್ಲಿಲ್ಲ, ಬಸ್ ಹತ್ತಕ್ ಆಯ್ತಿರ್ಲಿಲ್ಲ, ತುಂಬಾ ಹಿಂಸೆ ಆಯ್ತಿತ್ತು. ಇವಾಗ 90 ಭಾಗ ಚೆನ್ನಾಗಿದ್ದೀನಿ ಸರ್. ವೆರಿ ಗುಡ್. ಇವತ್ತೇನು ನನಗೆ ನಾನ್ ಚೆನ್ನಾಗಿರೋದಕ್ಕಿಂತ ಹೆಚ್ಚಾಗಿ ಒಂದು ಮನೆ ಉಳಿಬೇಕು, ನೀವು ಸಹಾಯ. ಇಲ್ಲ ಅದೆಲ್ಲ ಅದೆಲ್ಲ 100% ಚೆನ್ನಾಗ್ತದೆ. ನನ್ಗೆ ಅದೊಂದು ನಿಜ ಸರ್, ಅದೊಂದು ಹೆಲ್ಪ್ ಆಗ್ಬೇಕು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ವೆರಿ ಮಚ್.